ಏನಮ್ಮ ತೇಜ, ಹೆಂಗ್ ನಡೀತೈತೆ ಬಿಸಿನೆಸ್ ಎಲ್ಲಾನು ಸಂದಾಗ ನಡೀತಾಯ್ತು? ಹ್ಞೂ ಅಜ್ಜಿ, ಏನೋ ನಿನ್ನ ದಯೆಯಿಂದ ಎಲ್ಲನೂ ಸಂದಕೇನಿಯ ನಡೀತೈತೆ. ಎಲ್ಲ ನಿನ್ನ ದಯೆ, ನಿನ್ನ ಆಶೀರ್ವಾದ ಅಷ್ಟೇನಿಯ. ಅಪ್ಪನೂ ವಾಪಸ್ ಬಂತು. ಅಪ್ಪನೂ ಇವಾಗ ಚೆನ್ನಾಗಿ ನೋಡ್ಕೊತೈತೆ. ಅಪ್ಪನೇ ಬಿಸ್ನೆಸ್ಗೆಲ್ಲ ಹೋಯ್ತದೆ. ನಾನು ಹೆಂಗೋ ಹೋಯ್ತೀನಿ. ಹೆಂಗೋ ನಮ್ಮಿಬ್ರದ್ದು ಹೆಂಗೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಸಂದಕ್ಕೆ ಆಗೋಗ್ಬಿಟ್ಟೈತೆ ನನಗಂತೂ. ಈಗೆಲ್ಲ ಪರವಾಗಿಲ್ಲ ಕಣಜ್ಜಿ. ಏನೋ ನಿನ್ನ ಮಾತು ಮೊದಲೇ ಕೇಳಿದಿದ್ರೆ ನನ್ನ ಜೀವನ ಇನ್ನೂ ಚೆನ್ನಾಗಿರೋದೇನೋ. ಆದರೆ ನಾನೇನೇ ದುರಂಕಾರ ದೌಲತ್ತು ಬಿದ್ದುಬಿಟ್ಟು ಏನು ನಾನು ಯಾರ ಮಾತು ಕೇಳಲಿಲ್ಲ. ಅದಕ್ಕೆ ಇಂಥ ಗತಿ ಬಂತೇನೋ. ಪರವಾಗಿಲ್ಲ ಕಣಜ್ಜಿ. ಇವಾಗಾದ್ರೂ ಚೆನ್ನಾಗಿದ್ದೀನಲ್ಲ ಸಾಕು. ನನ್ನ ಮಗ ನನಗೆ ಸಿಕ್ಕದ, ಅವನು ನೋಡ್ಕೊಂಡು ಅವನನ್ನು ಸಾಕೊಂಡು ಚೆನ್ನಾಗೇನೇ ಇದ್ದೀನಿ. ನೋಡಮ್ಮಿ ತೇಜ, ಒಂದು ಕಿತ ಗಂಡನ ಬಿಟ್ಬಿಟ್ಟು ಡೈವರ್ಸು ಅಂತ ಹೇಳ್ಬಿಟ್ಟು ತಗೊಂಬಿಟ್ಟಿದೀಗ. ಅದೆಲ್ಲ ನಿನ್ನ ದುರಂಕಾರಕ್ಕೇನೇ ಮಾಡ್ಕೊಂಡ್ರದು. ಹಂಗಂತ ಇವಾಗ ಎಲ್ಲ ಆಗೋಗ್ಬಿಟ್ಟೈತೆ. ಈಗ ಶಾಂತಮ್ಮ ಅವಳ ಪಾಡ್ಗೆ ಅವಳು ಜೀವನ ಮಾಡ್ಕೊಂಡವಳೆ, ಸರಿನಾ? ಈಗ ನೀನು ಮತ್ತೆ ಶಾಂತಮ್ಮನ ಜೀವನದಾಗ ಮಾತ್ರನೂ ಬಿರುಗಾಳಿ ಥರ ಹೋಗಕ್ಕೆ ಹೋಗ್ಬೇಡ. ಈ ಗಂಡಸರು ಹೆಂಗೆ ಅಂತ ಹೇಳಿದ್ರೆ ಹಂಗೆ, ಇಬ್ಬರಿದ್ರು ಬೇಕು, 3 ಜನ ಇದ್ರು ಬೇಕು, 4 ಜನ ಇದ್ರು ಬೇಕು ಅಂತ ಹೇಳ್ಬಿಟ್ಟು ಓಡಾಡ್ತಿರ್ತಾರೆ. ಅವ್ರ ಕತೆ ಗೊತ್ತಲ್ಲ. ಎಲ್ಲರೂ ಹಂಗೆ ಅಂತ ಹೇಳ್ತಿಲ್ಲ, ಒಬ್ಬರು ಹಂಗೆ ನೆನೆಯ ಇದ್ರೆ ಇರಲಿ ಬಿಡು, ಇಬ್ಬರು ಇರಲಿ ನನಗೆ ಅನ್ನೋ ಲೆಕ್ಕಾಚಾರದಾಗ ಇರ್ತಾರೆ ನೋಡು. ನೀನು ತಪ್ಪು ನೀನು ಮಾಡ್ಕೊಂಬಿಟ್ಟಿದ್ದೀಗ, ನಿನ್ನ ಹಣೆ ಬರಹ ಇತ್ತು, ಹಂಗಾಯ್ತು. ಇನ್ನು ಏನಿದ್ರು ಬಿಟ್ಬಿಡು ನೀನು, ಸರಿನಾ? ಇನ್ನೇನಿದ್ರು ನೀನಾಯಿತು, ನಿನ್ನ ಕೆಲಸ ಆಯಿತು ಅನ್ನಂಗೆ ಇದ್ಬಿಡು ಅಷ್ಟೇ. ನಿನ್ನ ಗಂಡ ಏನಾರ ಬಂದ ಅಂದರೆ ಮಾತಾಡ್ಸಕ್ಕೂ ಹೋಗ್ಬೇಡ ನೀನು. ನಿನ್ನ ಪಾಡು ನೀನು ಇದ್ಬಿಡು. ಏನಾರ ಕೇಳಿದ್ರೆ ಮಾತಾಡೋಕ್ಕೆ ಹೋಗ್ಬೇಡ, ಡೈರೆಕ್ಟಾಗಿ ಹೇಳ್ಬಿಡು. ಇಲ್ಲ ನನ್ನನ್ನು ಮಾತಾಡ್ಸೋಕೆ ಬರಬೇಡ ನೀನು, ಮಗ ತಾನೇ ನಿನಗೆ ಬೇಕಿರೋದು, ಮಗಿನ ಹತ್ರ ಮಾತಾಡು ಅಂತ ಹೇಳ್ಬಿಡು. ಅಜ್ಜಿ, ನನಗೂ ಗೊತ್ತು. ನಾನೇನಾರ ಇವಾಗ ಮಾತಾಡ್ಸ್ಕೊಂಡು ಕುತ್ಕೊಂಡು ಅದೇ ನನ್ನ ಶಾಂತಮ್ಮಂಗೆ ಗೊತ್ತಾದರೆ ಅವಳು ಶಾನೆ ಬೇಜಾರು ಮಾಡ್ಕೊತಾಳೆ ಅಂತ ನನಗೂ ಗೊತ್ತು. ಅವಳು ಮೊದಲೇನೆಯ ಬೇಜಾರು ಮಾಡ್ಕೊಳ್ಳೋ ಶಾನೆ ಅಲ್ವಾ. ಅದಕ್ಕೆ ನಾನು ಹೇಳ್ದೆ ನನ್ನ ಗಂಡಂಗೆ, ಇಲ್ಲ ಬರಬೇಡ್ರಿ, ಮಗ ತಾನೇ ನಿಮಗೆ ಇದೆಯಾ ಬೇಕಾಗಿರೋದು, ಹೆಂಗೋ ಮಗುನ ಮಾತಾಡ್ಸ್ಕೊಂಡು ಹೋಗ್ರಿ ಅಂದರೆ ನನ್ನ ಗಂಡ ಕೇಳೋದೇ ಇಲ್ಲ. ಡೈವರ್ಸ್ ಆಗೈತೆ ಅನ್ನೋದನ್ನೇ ಮರೆತುಬಿಟ್ಟು ಬಂದು ಮಾತಾಡ್ಕೊಂಡು ಕಾಪಿ ಕುಡ್ಕೊಂಡು ಹೋಯ್ತಾನೆ. ಏನು ಮಾಡಲಿ? ಮೊಮ್ಮಗಳೇ, ನೀನು ಮಾತಾಡೋದು ಗೊತ್ತಾನೆ. ನೀನು ಮಾತಾಡಲಿಲ್ಲ ಅಂತ ಹೇಳಿದ್ರೆ ಯಾಕೆ ಗೊತ್ತಾನೆ? ನೋಡಮ್ಮಿ, ಒಬ್ಬರು ಸಂಸಾರನ ಒಡೆದಾಕೋದು ಸುಲಭ, ಆದರೆ ಅದು ಜೋಡ್ಸೋಕ್ಕಾಗಿಲ್ಲ ನೋಡು. ಈ ಶಾಂತಮ್ಮ ಆಗ್ಲೇನೆಯ ಮೊದಲನೇ ಗಂಡಿಂದ ತುಂಬ ನೊಂದು ಬೆಂದು ಹೋಗ್ಬಿಟ್ಟವಳೆ. 2ನೇ ಮದುವೆನೂ ಆಯ್ತಿರ್ಲಿಲ್ಲ, ಏನೋ ಅವರು ಇವರು ಎಲ್ಲ ಒಪ್ಪಿಸಿ ಮದುವೆ ಮಾಡಿರೋದು. ಹಂಗಂದ್ಮೇಲೆ ನೀನು ಮದ್ದಿದಾಗ ಮತ್ತೆ ಹೋಗ್ಬಾರ್ದು ತಾನೇ? ನೋಡು, ನಿನಗೆ ಮದುವೆನೂ ಬೇಡ, ಯಾರೋ ಬೇಡ ಅಂತ ಅಂದ್ಕೊಂಡಿದ್ಯಾ ಅಂದಮೇಲೆ ಏನೂ ಬೇಡ, ಸುಮ್ಮನೆ ಆಗೋಗ್ಬಿಡು. ಅದೇ ಇನ್ನೊಬ್ರು ಜೀವನದಾಗ ಮಾತ್ರ ಆಟ ಆಡಬೇಡ, ಸರಿನಾ? ಬಿಟ್ಬಿಡು. ಅಜ್ಜಿ, ಈಗ ನೀನು ಹೇಳಿದ್ಯಾ ತಾನೇ, ಬಿಡು. ನೋಡು, ಇನ್ನೊಂದು ಕಿತ ಯಾವುದೇ ಕಾರಣಕ್ಕೂ ನಾನಂತೂ ನನ್ನ ಗಂಡನ ಹತ್ರ ಮಾತಾಡೋಕೆ ಹೋಗೋಕ್ಕಿಲ್ಲ. ನನ್ನ ಗಂಡನ ಡೈರೆಕ್ಟಾಗಿ ಹೇಳ್ಬಿಟ್ಟೆ ಕಳಿಸ್ಬಿಡ್ತೀನಿ ಬಿಡು. ಈ ಕಿತ ಬಂದಾಗ ಮಂತಾಗ ಬರ್ತಾರಲ್ಲ, ಅವಾಗ ಹೇಳ್ಬಿಟ್ಟೆ ಕಳಿಸ್ತೀನಿ, ನಿಮ್ಮ ವ್ಯವಹಾರ ಏನಿದ್ರು ಮನೆಯಿಂದ ಈಚೆ ಕಡೆ ಇಟ್ಕೊಳ್ಳಿ, ಮನೆಯಿಂದ ಒಳಗಡೆ ಅಲ್ಲ ಅಂತ. ಅಷ್ಟೇ. ಇಷ್ಟನ ಒಳ್ಳೆ ಬುದ್ಧಿ ಇದ್ರೆ ದೇವರೆಲ್ಲೋ ಅಂತ ಒಳ್ಳೇದು ಮಾಡ್ತಾನೆ ಕಣಮ್ಮ ತೇಜ, ಸರಿನಾ? ಈ ಅಜ್ಜಿ ಏನು ಬಂದು ಆಟ ಬಿಡ್ತಾಳೆ ಅಂತ ಅನ್ಕೋಬೇಡ. ಅದನ್ನೇ ಹೇಳನಿ ಅಂತ ಹೇಳ್ಬಿಟ್ಟು ಬಂದೆ. ಹುಷಾರು, ಹೋಗು, ಮನೆ ಹತ್ರಕ್ಕೆ ಹೋಗು. ಹೆಂಗೋ ನಿಮ್ಮ ಅಪ್ಪ ಐತೆ, ಮಗ ಅವನೇ, ಸಂತೋಷವಾಗಿರು. ನನ್ನ ಮಗಳಂತೂ ಬದಲಾಗಲಿಲ್ಲ. ಆ ಮನೆಯಾಳಿ ಅವಳು ಸುಮಿ ಜೊತೆ ಸೇರ್ಕೊಂಡು ತಿರಿಕೊಂಡು ಬಿದ್ದವಳೆ. ಇನ್ನೆಲ್ಲಿ ಬದಲಾಯ್ತಾಳ ಮನೆಯಾಳಿ? ನಿನ್ನ ಜೀವನ ನೀನು ಹೆಂಗೋ ನೋಡ್ಕೊ ಹೋಗು, ಎಲ್ಲ ಒಳ್ಳೇದಾಯ್ತದೆ. ಸರಿ ಕಣಜ್ಜಿ, ಆಯಿತು. ನನ್ನ ಮೊಮ್ಮಗಳಿಗೆ ಇವಾಗ ಒಳ್ಳೆ ಬುದ್ಧಿ ಬಂದೈತಲ್ಲ ಯಪ್ಪ, ಸಾಕು ನನ್ನ ತಂದೆ. ನನ್ನ ಮಗಳ ಅಲಿಲಿ ಬಿಡು, ಅದು ಎಷ್ಟು ಅಲಿತಾಳೋ ಅವಳು ಮಮತಿ. ಆ ಸುಮಿ ಜೊತೆ ಸೇರ್ಕೊಂಡು ಅಲ್ದು ಊರಾಗೂ ದುರುಮ್ದೇಟ್ ಆಗ್ತಾರೆ. ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡಿರ್ಲಿ. ಅವಳಿಗೆ ನಾನು ಏನಾರ ಬುದ್ಧಿ ಹೇಳೋಕ್ಕಾಯ್ತದ ಇವಾಗ? ಇವತ್ತು ಏನಾದ್ರೂ ಅವಳಿಗೆ ಮಾತ್ರ ಬುದ್ಧಿ ಹೇಳೋಕ್ಕಾಗಿಲ್ಲ ಬಿಡು, ಮನೆಯಾಳಿಗೆ. ತೇಜ, ತೇಜ, ಬಂದೆ. ಹೇಳಿ. ಅದೇ ಮಗಂಗೆ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡ್ಬಿಟ್ಟು ಬಂದೆ, ಕೊಟ್ಟೋಗೋಣ ಅಂತ ಬಂದೆ. ನೋಡಿ, ನೀವು ನನ್ನ ಬಗ್ಗೆ ಏನು ಅನ್ಕೊಂಡ್ರು, ಏನು ಮಾಡಿದ್ರು, ನೀವು ಏನು ಅನ್ಕೊಂಡ್ರು ಪರವಾಗಿಲ್ಲ. ಆದರೆ ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನೀವು ನನ್ನ ಮನೆ ತನಕ ಹುಡ್ಕೊಂಬಿಟ್ಟು ಬರಬೇಡಿ. ನೀವು ನಿಮ್ಮ ಮಗ ಏನನ್ನ ಬೇಕಾದ್ರೆ ನೀವು ಶಿಶುವಾರದ ಹತ್ರ ಹುಡ್ಕೊಂಡೋಗಿ, ಇಲ್ಲ ಈಚೆ ಕಡೆ ಎಲ್ಲಾದರೂ ಆಟ ಆಡ್ತಿರ್ತಾನ ಅಲ್ಲಿಗೆ ಹೋಗ್ಬಿಟ್ಟು ಮಾತಾಡಿಸಿ. ಅದು ಬಿಟ್ಬಿಟ್ಟು ದಯವಿಟ್ಟು ಇಲ್ಲಿ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಸುಮ್ಕೇನಿ ಅದು ಇದು ಅಂತ ದಿನ ಬರೋದು, ತಿನ್ನಕ್ಕೆ ತಗೊಂಬಿಟ್ಟು ಬಂದು ಕೊಡೋದು, ದಯವಿಟ್ಟು ಇದೆಲ್ಲನೂ ಮಾಡಬೇಡಿ, ಸರಿನಾ? ನಂಗೆ ಇದೆಲ್ಲನೂ ಇಷ್ಟನೂ ಆಯ್ತಾ ಇಲ್ಲ, ಏನೂ ಆಯ್ತಿಲ್ಲ. ಯಾಕೆ ತೇಜ, ಇದ್ದಕ್ಕಿದ್ದಂಗೆ ಏನಾಯ್ತು ನಿನಗೆ? ಯಾಕೆ ಹಿಂಗಾಡ್ತಾ ಇದ್ದೀಗ? ಏನಾಯ್ತುನಾ?
ಬೇಕಾಗಿಲ್ಲ ನನಗೆ. ನೋಡಿ, ಈಗ ಮದುವೆ ಮಾಡ್ಕೊಂಡಿರೋ ಶಾಂತಮ್ಮನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗಿ. ದಯವಿಟ್ಟು ಮತ್ತೆ ನನ್ನ ಇದು ಮಾಡ್ಕೊಂಡು ನನ್ನ ತಲೆ ಕೆಡಿಸ್ಕೊಂಡು ಮತ್ತೆ ಬರಕ್ಕೆ ಹೋಗ್ಬೇಡಿ ನೀವು. ಇದು ನಾನು ಇದನ್ನೇ ನಾನು 100 ಕಿತ ಹೇಳ್ತೀನಿ. ದಯವಿಟ್ಟು ನನ್ನ ವಿಷಯಕ್ಕೆ ಬರಕ್ಕೆ ಹೋಗ್ಬೇಡಿ. ನಿಮ್ಮ ಮಗ ತಾನೇ ಈಚೆ ಕಡೆ ಮಾತಾಡ್ಸ್ಕೊಂಡು ಹೋಗಿ. ಹೋಗಿ ಶಿಶ್ವಾರದ ಹತ್ರ, ಇಲ್ಲ ಮುಂದಿನ ವರ್ಷಕ್ಕೆ ಕಿತ ಆಗ್ತೀನಲ್ಲ ಈ ಸ್ಕೂಲ್ ತಕ ಹೋಗಿ ಮಾತಾಡಿಸಿ. ಅದು ಬಿಟ್ಬಿಟ್ಟು ಅವ್ನ ಮನೆಗಿರಲ್ಲ ಅಂತ ಗೊತ್ತಿರ್ತದೆ. ಆದರೂ ನೀವು ಮಂತಕ್ಕೆ ಏನೇ ಬಂದ್ಬಿಟ್ಟು ಹಿಂಗೆಲ್ಲ ಕೇಳೋದು, ಸುಮ್ಮನೆ ತಿನ್ನೋದು ತಂದ್ಕೊಡೋದು, ಅಕ್ಕಪಕ್ಕದ ಮನೆಯೆಲ್ಲ ನೋಡೋದು, ನಂಗೆ ಇದೆಲ್ಲ ಇಷ್ಟ ಆಯ್ತಿಲ್ಲ. ಪ್ಲೀಸ್ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ, ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ ಅಷ್ಟೇ ಏನಿಯ. ಇನ್ನು ಅಮ್ಮ ನಿಮ್ಮ ಮಧ್ಯೆ ಯಾವ ಸಂಬಂಧನೂ ಇಲ್ಲ. ಮಗುಗೋಸ್ಕರ ಮಾತಾಡ್ತಿದ್ದೀರಾ ಅಷ್ಟೇ ಏನಿಯ. ಆದರೆ ಇನ್ಮೇಲೆ ನನ್ನ ಬಾಯಿಂದ ಒಂದು ಪದನೂ ಬರೋಕ್ಕಿಲ್ಲ. ನೀವು ಬೇಕಾದ್ರೆ ನಿಮ್ಮ ಮಗನ ಹತ್ರ ಮಾತಾಡ್ಕೊಳ್ಳಿ, ಒಯ್ತಾ ಇರ್ರಿ ಅಷ್ಟೇನೇನಿಯ. ಯಾಕೆ ತೇಜ, ಅಕ್ಕಪಕ್ಕದ ಮನೆಯವರು ಮನೇಲಿ ಏನಾರು ಅಂದ್ರೆ ನಿನ್ನ ಏಳು ಪರವಾಗಿಲ್ಲ, ನಾನು ಮಾತಾಡ್ತೀನಿ. ಅಕ್ಕಪಕ್ಕದವರು ಮನೆಯವ್ರ ಹತ್ರ ಯಾಕೆ ಏನೋ ಅಂತಾರೆ ಅಂತನಾ? ಏಳು ಪರವಾಗಿಲ್ಲ. ಶಾಂತಮ್ಮನ ಮದುವೆ ಮಾಡ್ಕೊಂಡಿದ್ದೀರಾ, ಶಾಂತಮ್ಮಗೆ ಮಾತು ಕೊಟ್ಟಿದ್ದೀರಾ, ಅವಳ ಜೊತೆನೇ ಇರ್ರಿ. ಅವಳದು ಒಂದು ಜೀವನ. ನಾನು ಯಾರ ಜೀವನದಾಗೂ ಮಧ್ಯೆ ಬಂದ್ಬಿಟ್ಟು ಈಗ ಮಾಡಿರೋ ನನ್ನ ತಪ್ಪುಗಳೇನಿಯ ಸಾಕು. ಈಗ ಮತ್ತೆ ಇನ್ನೊಬ್ರು ಜೀವನಕ್ಕೆ ಬಂದ್ಬಿಟ್ಟು ನಾನು ಕಡ್ಡಿ ಅಲ್ಲಾಡಿಸ್ಕೊಂಡಿರೋ ಅವಶ್ಯಕತೆ ಇಲ್ಲ. ನೀವು ಮದುವೆ ಮಾಡ್ಕೊಂಡಿದ್ದೀರಾ ತಾನೇ ಅವಳನ್ನ, ಆರಾಮಾಗಿರ್ರಿ ನೀವು. ನನ್ನ ಹತ್ರಕ್ಕೆ ಯಾಕೆ ಬರ್ತೀರಾ ನೀವು? ಹಾಂ, ಹಂಗಲ್ಲ ತೇಜ, ಮಗನಿಗೋಸ್ಕರ. ಮಗುನಿಗೋಸ್ಕರ ಬಂದರೆ ಮಗುನ ಮಾತಾಡಿಸಿ, ನನ್ನ ಮಾತಾಡ್ಸ್ಕೊಂಡು ಯಾಕೆ ನಿಂತ್ಕೋತೀರಾ? ಹಾಂ, ಮನೆ ಒಳಗಡೆ ಬರೋ ಅವಶ್ಯಕತೆನೇ ಇಲ್ಲ ನೀವು. ನಿಮ್ಗೇನಾದ್ರೂ ಮಗ ಬೇಕು ಅಂದರೆ ಈಚೆ ಕಡೆ ಮಾತಾಡಿಸಿ. ದಯವಿಟ್ಟು ಇನ್ನೊಂದ್ಸಲ ಮನೆ ಒಳಗಡೆ ಬರಬೇಡಿ. ಅಕ್ಕಪಕ್ಕದವ್ರ ಮನೆಯವರೆಲ್ಲ ಈ ಕಡೆ ಏನೇ ನೋಡ್ತಿರ್ತಾರೆ. ಇವಾಗೆಲ್ಲ ನಾಳೆ ಹೋಗ್ಬಿಟ್ಟು ನಿಮ್ಮ ಹೆಂಡ್ತಿಗೆ ಹೇಳಿ ಮತ್ತೆ ನಿಮ್ಮ ಹೆಂಡ್ತಿ ಹತ್ರ ನೀವು ಜಗಳ ಆಡಬೇಕಾಯ್ತದೆ. ನನ್ನಿಂದ ಇನ್ನೊಬ್ರು ಜಗಳ ಆಡೋದು ನನಗಿಷ್ಟ ಇಲ್ಲ. ಹ್ಞೂ, ಸರಿ ಬಿಡು. ನೀನು ಯಾರಿಗೋಸ್ಕರ ಎದುರುಕೊಂಡು ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ ನನಗೆ ಗೊತ್ತು. ಏನೋ ಮೊದಲೆಲ್ಲ ಜೊತೆಗಿದ್ವಲ್ಲ ಅಂತ ಹೇಳ್ಬಿಟ್ಟು ಸೆಂಟಿಮೆಂಟಿಗೆ ಬಂದು ಮಾತಾಡಿಸ್ದೆ ಅಷ್ಟೇ ನೀನಿಯ. ಅಷ್ಟಕ್ಕೆಲ್ಲನೂ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀಗಲ್ಲ. ತಗ, ನನ್ನ ಮಗನಿಗೆ ತಿನ್ನೋದು ಕೊಟ್ಬಿಡು. ನೀವು ದಿನ ಬಿಟ್ಟು ದಿನ ಹಿಂಗೆ ತಿನ್ನೋದು ತಂದು ಕೊಡ್ತಾ ಇದ್ರೆ ನಮ್ಮ ಮನೆಗೆ ತಿನ್ನೋರು ಯಾರಿಲ್ಲ, ಖಾಲಿನೂ ಆಗೋದಿಲ್ಲ. ದಯವಿಟ್ಟು ನಿನ್ಗೆ ಹೇಳ್ತಿದ್ದೀನಿ, ದಯವಿಟ್ಟು ತಂದು ಕೊಡಬೇಡಿ. ನಮಗೆ ಗೊತ್ತು ನನ್ನ ಮಗನಿಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ಅಂತ ಹೇಳ್ಬಿಟ್ಟು. ನೀವು ತಂದು ಕೊಟ್ಟಿದ್ದನ್ನೇನಿಯ ನಾನೇನೋ ಇದಕ್ಕೆ ಅಂತ ಹೇಳ್ಬಿಟ್ಟು ಏನು ಕೊಡೋದಿಲ್ಲ, ಸರಿನಾ? ದಯವಿಟ್ಟು ಇನ್ನೊಂದ್ಸಲ ನಮ್ಮ ಮನೆ ಹತ್ರ ತಲೆನೂ ಹಾಕಿ ಮನಿಕಬೇಡಿ. ಸರಿ ಬಿಡು, ನಿನಗೇನು ಇಷ್ಟ ಇಲ್ಲ ಅಂತಂದರೆ ನಾನು ಇನ್ನು ಬಂದ್ಬಿಟ್ಟು ಇಲ್ಲಿ ಏನು ತಾನೇ ಮಾಡಲಿ? ನಾನೇನೋ ನನ್ನ ಮಗನಿಗೋಸ್ಕರ ಬರ್ತಾ ಇದ್ದೆ, ನಿನಗೋಸ್ಕರ ಏನಲ್ಲ ಬಿಡು. ಈಗ ಸುಮ್ಮನೆ ಯಾಕೆ ನಿಮ್ಮ ಹತ್ರ ಮಾತು? ಸರಿ, ಹೊರಡಿ. ತೇಜ ಯಾಕೆ ಇಷ್ಟೊಂದು ಬದಲಾಗಿ ಹೋಗ್ಬಿಟ್ಟವಳೆ? ಮೊನ್ನೆಲ್ಲ ಚೆನ್ನಾಗಿ ಮಾತಾಡ್ಸಿದ್ಲು, ಈಗಾಗಲೇ ನೀನಿಯ ಯಾಕೆ ಹಿಂಗೆ ಅಂತ ಅರ್ಥ ಆಯ್ತಿಲ್ಲ ನನಗಂತೂ. ಯಾಕೆ ಹಿಂಗೆ ಮಾತಾಡ್ತಾವಳೆ? ಹಾಂ, ಏನು ವಿಷಯ ಇರ್ಬೋದು? ಯಾಕೆ? ಯಾರನ್ನ ಹಾಕಿ ಕೊಟ್ರ? ಇಲ್ಲ ಶಾಂತಮ್ಮ ಬಂದ್ಬಿಟ್ಟು ಏನಾರ ಹೇಳಿದ್ಲ? ಯಾರೋ ಏನೋ ಹೇಳೋರೆ ಅನ್ನಿಸ್ತದೆ. ಇಲ್ಲ ಅಂತ ಹೇಳಿದ್ರೆ ತೇಜ ಹಿಂಗೆಲ್ಲನೂ ಮಾತಾಡೋಕ್ಕಿಲ್ಲ ನನ್ನ ತಾಗೆ. ಬಿಡು, ಒಂದೆರಡು ದಿನ ಸುಮ್ಮನೆ ಹೋಗಿ ಬರೋದು ಇಲ್ಲ ಮಾಡೋದು ಇಲ್ಲ, ಸುಮ್ಮನೆ ಬಿಟ್ಬಿಡ್ತೀನಿ. ನನ್ನ ಮಗುನ ಈಚೆ ಕಡೆ ಎಲ್ಲ ಸಿಕ್ಕಿದಾಗ ಮಾತಾಡಿಸ್ತೀನಿ ಅಷ್ಟೇ ನೀನು. ಸುಮ್ಮನೆ ಯಾಕೆ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಬಿಡು. ಅಜ್ಜಿ ಹೇಳೋದು ನಿಜನೇ. ನನ್ನಿಂದ ಇನ್ನೊಬ್ರು ಜೀವನ ಯಾಕೆ ಹಾಳಾಗೋಗ್ಬೇಕು? ಇನ್ನೊಬ್ರು ಶಾಂತಮ್ಮನ ಜೀವನ, ಶಾಂತಮ್ಮನ ಮಗನ ಜೀವನನೂ ಇವ್ರ ಮೇಲೆ ನಿಂತೈತೆ ತಾನೇ. ಇವ್ರ ಮೇಲೆ ನಿಂತೈತೆ ಅಂದಮೇಲೆ ನಾನು ಯಾಕೆ ಮಧ್ಯೆ ಕಡ್ಡಿ ಅಲ್ಲಾಡಿಸ್ಬಿಟ್ಟು ಹಾಳು ಮಾಡಬೇಕು? ಛೇ, ನಾನು ಎಂಥ ದಡ್ ಕೆಲಸ, ತಪ್ಪು ಕೆಲಸ ಮಾಡ್ತಾ ಇದ್ದೆ ನಾನಂತೂ. ಇನ್ನು ಮಾಡಬಾರ್ದಪ್ಪ ಇಂಥ ಕೆಲಸ ಎಲ್ಲನೂ. ಇಷ್ಟು ದಿನ ಮಾಡಿರೋ ತಪ್ಪು ಕೆಲಸಗಳೆಲ್ಲನೂ ಸಾಕು. ಥೂ. ಹೋಳಿ ಅಂದ್ರೆ ಮಗು ನೋಡಕ್ ಹೋಗಿದ್ರ? ನಿಮ್ ಮಗ ಅಲ್ಲಿ ಹಳ್ಳಿ ಕಟ್ಟೆದಾಗ ಆಟ ಆಡ್ತಾವನೆ. ಹೌದು ಮಾವಯ್ಯ, ಹೌದು. ಯಾರು ಮನೆಗಿರಲಿಲ್ಲ, ಅದಕ್ಕೆ ತೇಜುಂಗೆ ಏನಿಯ ತಿನ್ನಕ್ಕೆ ತಗೊಂಡೋಗಿದ್ದೆ, ಬಾಕ್ಸ್ ಕೊಟ್ಬಿಟ್ಟು ಹಂಗೆ ಏನಿಯ ಬಂದ್ಬಿಟ್ಟೆ. ಮಾವ, ಯಾರಾದ್ರೂ ನನ್ನ ಮನೆಗೆ ಬರೋದಕ್ಕೆ ಏನಾದ್ರೂ ಅಂತವ್ರ? ಯಾಕಪ್ಪ ಹಿಂಗ್ ಕೇಳ್ತಿದ್ಯಾ? ಇಲ್ವಲ್ಲ, ಯಾರು ಏನು ಮಾತಾಡ್ಲಿಲ್ವಲ್ಲ? ಅಲ್ಲ ಮಾವ, ನಾನು ಬಂದು ಮನೆಗೆ ಬರೋದಕ್ಕೆ ಎಲ್ಲರೂ ಏನೇನೋ ಅನ್ಕೋತಾರೆ, ನಿನ್ನ ಮನೆಗೆ ನೀನು ಬರೋಕ್ಕೆ ಹೋಗ್ಬೇಡ, ದಯವಿಟ್ಟು ನಮ್ಮ ಮನೆಗೆ ಬರಬೇಡ ನೀನು, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನೀನು ಬೈದು ಕಳಿಸ್ಬಿಟ್ಲು. ಅದಕ್ಕೆ ಯಾರನ್ನ ಏನೋ ಅಂದಿದ್ರೇನೋ, ಅದಕ್ಕೆ ನಾನು ಈ ಥರ ಕರಿತಿದ್ದೆ, ಈ ಥರ ಅಂತವಳೇನೋ ಅಂತ ಅಂದ್ಕೊಂಡೆ ನಾನಂತೂ. ಹೌದಾ? ಮನೆಗ್ ಬರ್ಬೇಡ ಅಂತ ಹೇಳ್ಬಿಟ್ಟು ಬೈದ್ ಕಳ್ಸುದ್ಲೆ? ಓ ಮಾವಯ್ಯ, ಇನ್ನೊಂದ್ಕಿತ ಮಂತಾಗಿಂತಾಗ ಬಂದ್ಕಿಂದೀಗ ಬರಬೇಡ, ನಿನಗೆ ನಮ್ಮ ಮಗು ನೋಡಬೇಕು ಅಂತ ಅನ್ಸಿದ್ರೆ ಈಚೆ ಕಡೆ ಎಲ್ಲ ನಾವು ಹೋಗ್ಬಿಟ್ಟು ನೋಡು. ಬ್ಯಾಡ ಅಂದವ್ರು ಯಾರು? ದಯವಿಟ್ಟು ಮನೆಗೆ ಮಾತ್ರ ಬರೋಕ್ಕೆ ಹೋಗ್ಬೇಡ. ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ನಿನ್ನ ಮಗುನ ಎಲ್ಲಾರು ಈಚೆ ಕಡೆ ಮಾತಾಡ್ಸು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಕಳಿಸ್ಬಿಟ್ಲು. ಓ, ಮತ್ ಅಕ್ಕಪಕ್ಕದ ಹೆಂಗಸ್ರುಗಳು ಯಾರನ್ನ ಏನೋ ಅಂದಿರ್ತಾರೆ. ಡೈವರ್ಸ್ ಆದ್ಮೇಲೆ ಗಂಡನ ಜೊತೆ ಹಿಂಗಿದಿಗಲ್ಲೇ ಹಂಗಿದಿಗಲ್ಲೇ ಅಂತ ಹೇಳ್ಬಿಟ್ಟು ಯಾರನ್ನ ಪುಂಗಿರ್ತಾರೆ. ಅದಕ್ಕೆ ಇವಳು ತಲೆ ಕೆಡಿಸ್ಕೊಂಡಿರ್ತಾಳೆ. ಅವಳಿ ಅಂದ್ರೆ ನೀವು ಈ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಆದ್ರೂ ಅವಳು ಅದೇ ಯೋಚನೆ ಮಾಡಿರೋ ಪ್ರಕಾರ, ಶಾಂತಮ್ಮನ ಜೀವನ ನಾನು ಯಾಕೆ ಹಾಳು ಮಾಡಬೇಕು, ಶಾಂತಮ್ಮ ಚೆನ್ನಾಗಿ ಇರ್ಲಿ ಬಿಡು ಅಂತ ಯೋಚನೆ ಮಾಡಿರ್ಬೇಕೇನೋ. ನನ್ನ ಮಗಳನ್ನ ಹತ್ರ ನಾನು ಮಾತಾಡ್ತೀನಿ ಬಿಡಿ. ಬ್ಯಾಡ ಮಾವಯ್ಯ, ಅವಳು ಹೇಳೋದು ಸರಿ ನೀನಿಯ. ಡೈವರ್ಸ್ ಆದಮೇಲೆ ನನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ ಅಂತಂದಮೇಲೆ ಮಾತಾಡ್ಸೋ ಅಂಥದ್ದೇನೈತೆ? ನಾನಂತೂ ಮಾತಾಡ್ಸೋಕ್ಕಿಲ್ಲ ಬಿಡಿ. ನನ್ನ ಮಗುನ ಮಾತಾಡಿಸ್ಬೇಕು ಅಂತ ಅನ್ಸಿದ್ರೆ ಹೋಯ್ತೀನಿ, ನನ್ನ ಮಗುನ ಮಾತಾಡಿಸ್ತೀನಿ, ಅಷ್ಟು ಸಾಕು. ಸರಿ ಕಣಪ್ಪ, ಆಯ್ತು. ಹಾಡಿನಾಗ ಏನು ಬರ್ದಿದ್ರು ಅದೇ ಆಗೋದು. ಇವಾಗ ನೀನು ಶಾಂತಮ್ಮನ ಮದುವೆ ಆಯ್ತೀನಿ ಅಂತ ಏನೋ ಬರ್ದಿತ್ತ? ಇಲ್ಲ ತೇಜ ಹಿಂಗೆ ಬುದ್ಧಿ ಕಲಿತಾಳೆ, ಹಿಂಗೆ ಒಳ್ಳೆಳಾಯ್ತಾಳೆ ಅಂತ ಏನೋ ಬರ್ದಿತ್ತ? ನನ್ನ ಮಗಳು ಬದಲಾಗಿರೋದು ನನಗಂತೂ ಆಶ್ಚರ್ಯ ಆಗೋಗ್ಬಿಟ್ಟೈತೆ. ನನ್ನ ಮಗಳು ಬದಲಾಯ್ತಾಳೆ ಅಂತ ಯಾವ ಮೂಲೆಗೂ ನಂಬಿಕೆ ಇರಲಿಲ್ಲ ನನಗೆ. ಆದರೆ ಇವಾಗ ಬದಲಾಗಿರೋದು ನೋಡಿ ಖುಷಿ ಆಯ್ತಾಯ್ತು ನನಗಂತೂ. ಹಂಗೆ ಜೀವನ ಹಂಗೆ ನಡ್ಕೊಂಡು ಹೋಯ್ತದೆ ಬಿಡು.
ಸರಿ ಮಾವ, ನನಗೂ ಓಸಿ ಕೆಲಸ ಐತೆ, ನಾನು ಹೊರಡ್ತೀನಿ. ಬುಡಿ ನನ್ನ ಕಿತ್ತ ಮಂತಕ್ಕೇನು ಬರೋಕ್ಕಿಲ್ಲ. ಅಲ್ಲೆಲ್ಲ ನಾನು ಹೊರಗಡೆ ನನ್ನ ಮಗನ ಮಾತಾಡ್ಸ್ಕೊತೀನಿ. ಯಾರಿಗೂ ನನ್ನಿಂದ ಕಷ್ಟ ಆಗೋದು ಬೇಡ. ನನ್ನ ಮಗಳಿಗೂ ಪರವಾಗಿಲ್ಲ, ಒಳ್ಳೆ ಬುದ್ಧಿ ಅಂತೂ ಬಂದೈತೆ. ಓ ತೇಜ, ಏನ್ ಮಾಡ್ತಿದ್ಯವ? ಓಹ್ ಪಾಪ, ಆಯ್ತೇನು ತರಕಾರಿ ಎಲ್ಲನೂ? ಹೂ ಕಣವ, ಎಲ್ಲನೂ ಆಯ್ತು. ಎಲ್ಲ ಮಾರ್ಬಿಟ್ಟು ಇವತ್ತೇನು ಅಷ್ಟೊಂದೇನು ಸೇಲ್ ಆಗ್ಲಿಲ್ಲ. ಅಲ್ಲೇ ಮರ್ದಡಿ ಗಾಡಿ ಹಾಕ್ಬಿಟ್ಟು ಬಂದೆ. ಇನ್ನೇನು ಮೊನ್ನೆಲ್ಲ ಹಬ್ಬ ಮುಗ್ದೈತಲ್ಲ, ಇನ್ನು ಯಾರು ತಗಂತಾರೆ ಶಾನೆ ತರಕಾರಿಯ ನೀನೇ ಹೇಳು. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ತಗೊಂಡ್ರು. ಓಸಿ ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಏನಿಯ ಬಂದೆ. ಹ್ಞೂ ಬಿಡಪ್ಪ, ಹಬ್ಬದಾಗೆಲ್ಲ ಶಾಣಿ ವ್ಯಾಪಾರ ಆಗಿತ್ತಲ್ಲ, ಇವಾಗ ಅದಕ್ಕೆ ಹೊಸಿ ಹೆಂಗೆ ಡಲ್ ಆಗಿರ್ತದೆ. ಬನ್ನಿ ಬನ್ನಿ, ಕುಂತ್ಕ ಬನ್ನಿ. ಅಲ್ಲ ಕಣಮ್ಮ, ಇವನೇನೋ ನಿನ್ ಗಂಡನೇನೋ ಬೈದ್ಬಿಟ್ಟು ಕಳಿಸ್ತಂತೆ. ಯಾಕವ? ಅಕ್ಕಪಕ್ಕದ ಮನೇಲಿ ಏನಾರ ಮಾತಾಡ್ತಾವ್ರ ನಿನ್ ಬಗ್ಗೆ? ಅಪ್ಪ, ಅಕ್ಕಪಕ್ಕದ ಮನೇಲಿ ಮಾತಾಡ್ತಾರೋ ಬಿಡ್ತಾರೋ ಅದೆಲ್ಲ ಬೇಕಿಲ್ಲ ನನಗೆ. ಅರೆ ನನ್ನ ಮನ್ಸಿಗೆ ನೀ ಒಪ್ತಿಲ್ಲ ಕಣಪ್ಪ. ಸುಮ್ಕೇನೇನಿಯ ಯಾಕೆ ಅಂತ ಹೇಳ್ಬಿಟ್ಟು ಶಾಂತಮ್ಮನ ಮದುವೆ ಮಾಡ್ಕೊಂಡವ್ರೆ, ಎಲ್ಲ ಆಗೈತೆ. ಇವಾಗ ನಾನು ಮದ್ಯಕ್ಕೆ ಹೋಗ್ಬಿಟ್ಟು ಕಡ್ಡಿಯಲ್ಲಿ ನಡ್ಸ್ಕೊಂಡು ಮಾತಾಡ್ಸಿದ್ರೆ ಅವ್ರ ಸಂಸಾರ ಕುಳಿ ಹಿಡ್ದಂಗೆ ಆಗಲ್ವೇನಪ್ಪ. ಅದಕ್ಕೇನಿಯ ಅವ್ರ ಸವಾಸನೇನಿಯ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ. ಅವರು ಅವ್ರ ಪಾಡ್ಗವ್ರ ಹೆಂಡತಿ ಜೊತೆ ಚೆನ್ನಾಗಿದ್ಬಿಟ್ರೆ ಸಾಕು. ನನಗೇನು ಡೈವರ್ಸ್ ಆಗೋಗ್ಬಿಟ್ಟೈತಲ್ಲ, ಸುಮ್ಮನೆ ಯಾಕಪ್ಪ ಮನಗೆ ಬಿಟ್ಕೊಳ್ಳೋದು, ನೀನೇ ಹೇಳು. ಅಲ್ಲ ಕಣಮ್ಮ, ಅವನಿಂದನೂ ನಿಂಗೆ ಏನೋ ಒಂಚೂರು ಸಹಾಯ ಸಿಗದ? ಕಷ್ಟ ಸುಖ ಅಂದ್ರೆ ಆಯ್ತಿದ್ನ? ನೀನು ಹಿಂಗೆ ಒಂದಕ್ಕಿಂತ ಎಲ್ಲರನ್ನೂ ಬೈದ್ಬಿಟ್ಟು ಕಳಿಸ್ಬಿಟ್ಟು ನೀನು ಇವಾಗ ನೀನು ಏನಾರ ಕಷ್ಟ ಅಂತಂದ್ರೆ ಯಾರು ಗೊತ್ತಾರೆ ಹೇಳು? ಇವ್ ಬಿಡಪ್ಪ ಇವಳು ಜಂಬತ್ಕೊಳ್ಳಿ ಹಂಗೆ ಹಿಂಗೆ ಅಂತ ಇದು ಮಾಡ್ಕೊಳಕ್ಕಿಲ್ವಾ? ಹೆಂಗೋ ಒಂಚೂರು ಸಹಾಯಕ್ಕಿರೋನು, ಹೆಂಡ್ತಿ ಮಗ ಅನ್ನೋ ಫೀಲಿಂಗ್ ಇದ್ರೆ ಒಂಚೂರು ಹೆಂಗೋ ಇರೋನು. ನೀನೇ ತಗ ಬೈದ್ಬಿಟ್ಟು ಕಳಿಸಿ ಎಲ್ಲ ಹಾಳು ಮಾಡ್ಕೊಂಡಿದ್ದು. ಅಯ್ಯೋ ಅಪ್ಪ ತಂದೆ, ನನಗೆ ಯಾವುದೂ ಬೇಡ ಕಣಪ್ಪ. ಅವನು ಬೇಡ, ಅವ್ನು ದುಡಿಯೋ ದುಡ್ಡು ಬೇಡ, 4 ಕಾಸು ಬೇಡ. ಈಗ ನಾವು ಸಂಪಾದನೆ ಮಾಡ್ತಿದ್ದೇವಲ್ವ ಅಪ್ಪ, ಇನ್ನೂ ಒಂದು ಏನಾರ ಬಿಸ್ನೆಸ್ ಮಾಡಿಬಿಟ್ಟು ನಾನು ಇನ್ನೂ ಶಾನೆ ಸಂಪಾದನೆ ಮಾಡಿ ನೋಡ್ತೀನಿ ಕಣಪ್ಪ. ನೋಡ್ತಾ ಇರು, ನಾನು ಒಂದು ಅಂಗಡಿ ಇಕ್ಕಿ ಏನೇನೇನೋ ಮಾಡಬೇಕು ಅಂತ ಪ್ಲಾನ್ ಐತೆ, ಮಾಡ್ತೀನಿ. ನಿಂಗೆ ಗೊತ್ತಾಯ್ತದೆ, ಸುಮ್ಕಿರು. ಇವ್ರನ್ನೆಲ್ಲನೂ ಮತ್ತೆ ಸೇರಿಸ್ಕೊಂಡು ಇನ್ನೊಬ್ರು ಸಂಸಾರ ಹಾಳು ಮಾಡೋಕ್ಕೆ ನನಗಿಷ್ಟ ಇಲ್ಲ. ಇರಪ್ಪ, ನಿನ್ಗೆ ಹೋಗಿ ಊಟನ ಇಕ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ, ಮಾತಾಡ್ತಿದ್ರೆ ಮಾತಾಡ್ತಾನೆ ಇರಬೇಕು. ಪರವಾಗಿಲ್ಲ. ನನ್ನ ಮಗಳು ದೊಡ್ಡದಾಗಿ ನೀ ಯೋಚನೆ ಮಾಡ್ತಾವಳೆ. ಹೆಂಗೋ ಇಷ್ಟನ ಒಳ್ಳೆ ಬುದ್ಧಿ ಬಂದೈತಲ್ಲ, ಅಷ್ಟೇ ಸಾಕು. ಮೊದ್ಲಾಗಿದ್ರೆ ಎಲ್ಲ ಹಾಳು ಮಾಡಾಕ್ಬಿಟ್ಟಿರೋಳು. ಸಾಕು. ಇನ್ನು ಇವಳು ಹೇಳದ್ರಾಗ ಏನು ತಪ್ಪಿಲ್ಲ ಬಿಡು ಪಾಪ.